ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಮಗೆ ಅದು ಅನ್ಪಿಂಡ ಸೋಗಲಾಡಿ ಇನ್ನೊಂದು ಲೋಟ ಕಾಫಿ ತಗೊಂಡ್ ಬಾ, ನಿನ್ನ ಗಂಡ ಬಂದಿದ್ದಾನೆ. ಹೇಗಿದೆ ದೊಡ್ಡವ್ರ ಮನೆ ಸಹವಾಸ? ಅದು ಹೆಸರಿಗಷ್ಟೇ ದೊಡ್ಡ ಮನೆ, ಇರೋರೆಲ್ಲ ಸಣ್ಣ ಜನನೇ. ಏಯ್ ಇದೇನು ಕಾಫಿಲಿ ಸಕ್ಕರೆನೇ ಇಲ್ಲ? ಅಯ್ಯೋ ಸಾರಿ ಸಮರ್, ಇವರಿಬ್ರಿಗೆ ಅಂತ ಕಾಫಿ ಮಾಡಿದೆ, ನೀನು ಬಂದಿರೋದು ಗೊತ್ತಾಗದೆ ನಿನಗೂ ಅದೇ ಕಾಫಿ ತಂದ್ಬಿಟ್ಟೆ. ಇರು ಸಕ್ಕರೆ ತರ್ತೀನಿ. ಏನು ಬೇಡ ಬೈಲಿ, ನನಗೆ ಹೊಟ್ಟೆ ಹಸಿತಾ ಇದೆ, ಊಟನೇ ಹಾಕಿ ನೋಡಿ. ಬಾ. ಏನು ಸಿರಿ ಇದು, ಉಪ್ಪೇ ಇಲ್ಲ. ಹೌದಾ, ತಂದೆ ಇರು. ಏನಾಗಿದೆ ಸಿರಿ? ಉಪ್ಪಿಲ್ಲ, ಹುಳಿ ಇಲ್ಲ, ಖಾರ ಇಲ್ಲ. ಈ ಊಟನ ಹೇಗೆ ತಿನ್ಬೇಕು? ಹಾಗಿದ್ರೆ ಸ್ವಲ್ಪ ಖಾರದ ಪುಡಿ ಹಾಕಿ ಕುದಿಸ್ಕೊಡ್ಲಾ? ನಿಂಬೆ ಹಣ್ಣು ಏನಾದರೂ ಕೊಡ್ಲಾ? ಇದೆಲ್ಲ ಈಗ ಹಾಕಿ ಮಿಕ್ಸ್ ಮಾಡಿ ತಿನ್ನಕ್ಕೆ ನೀನು ಅಡುಗೆ ಮಾಡಬೇಕಾ? ಹಸ್ಕೊಂಡು ಮನೆಗೆ ಬಂದರೆ ರುಚಿಯಾಗಿ ಒಂದು ಊಟ ಇಲ್ಲ ಅಂತಂದರೆ ಇನ್ಯಾವ ಕರ್ಮಕ್ಕೆ ದುಡಿಬೇಕು ಬಸ್ಸು? ರಿಯಲಿ ಸಾರಿ ಸಮರ್, ಬೇಜಾರು ಮಾಡ್ಕೋಬೇಡ. ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ ಅಲ್ವಾ, ಅಡುಗೆ ಮಾಡೋಕ್ಕೆ ಟೈಮ್ ಸಿಗಲಿಲ್ಲ. ಅರ್ಜೆಂಟ್ನಲ್ಲಿ ಏನೋ ಮಾಡಿಬಿಟ್ಟೆ. ಇವತ್ತು ಒಂದಿನ ಅಡ್ಜಸ್ಟ್ ಮಾಡ್ಕೊ. ಏನು ಕೆಲಸ ಮಾಡಿದ್ರೇನು, ಎಷ್ಟು ದುಡಿದ್ರೇನು, ರುಚಿಯಾಗಿ ಒಂದು ಊಟ ಇಲ್ಲ ಅಂತಂದಮೇಲೆ ಆ ಕೆಲಸ ಯಾರಿಗೆ ಬೇಕು? ಇನ್ನೇನು ಕೆಲಸ ಮಾಡೋದು ಬೇಡ ಬಿಡು. ಹಾಗೆಲ್ಲ ಅನ್ಕೊಳಕ್ಕಾಗಲ್ಲ ಸಮರ್ಥ್. ಈಗ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡ್ರೆ ತಿಂಗ್ಳಿಗೊಂದು 10,000 ಸಿಗುತ್ತೆ. ಒಂದು 3 ಲಕ್ಷದ ಚೀಟಿ ಹಾಕಿದ್ರೆ 3 ತಿಂಗಳಿಗೆ ಎತ್ಕೊಂಡು ಅದನ್ನು ಯಾವುದಕ್ಕಾದರೂ ಬಳಸ್ಕೋಬೋದಲ್ವಾ? ಮನೆ ಪರಿಸ್ಥಿತಿ ನಿನಗೆ ಗೊತ್ತಲ್ವಾ ಸಮರ್ಥ್? ಈ ಸಪ್ಪೆ ಊಟ ಮಾಡೋದನ್ನೇ ಅಭ್ಯಾಸ ಮಾಡ್ಕೋತೀನಿ. ಕೆಲವೊಂದು ಸತಿ ಪರಿಸ್ಥಿತಿಗಳು ಎಂಥ ಊಟನಾದರೂ ರುಚಿ ಅನ್ನೋ ಹಾಗೆ ಮಾಡುತ್ತೆ. ಇದನ್ನೇ ತಿಂತೀನಿ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.